ವೊಡಾಫೋನ್ ಕಿರಣ್ನ ಕೊಲೆ ಸೀಕ್ರೆಟ್ ಇದೀಗ ರಿವೀಲ್ ಆಗಿದೆ. ಪಾಗಲ್ ಪ್ರೇಮ ಪ್ಲಾನ್ ಬಗ್ಗೆ ಕೇಳಿದ್ರೆ ನೀವು ಬೆಚ್ಚಿ ಬೀಳ್ತೀರಾ. ಕಿರಣ್ ಹತ್ಯೆಗೆ 4 ಲೀಟರ್ ಸೀಮೆ ಎಣ್ಣೆ 2 ಲೀಟರ್ ಪೆಟ್ರೋಲ್ ಬಳಕೆ. ವೊಡಾಫೋನ್ ಕಿರಣ್ನ ಕೊಲೆ ಸೀಕ್ರೆಟ್ ರಿವೀಲ್. ಪಾಗಲ್ ಪ್ರೇಮ ಪ್ಲಾನ್ ಬಗ್ಗೆ ಕೇಳಿದ್ರೆ ನಿಜಕ್ಕೂ ಶಾಕ್ ಆಗುತ್ತೆ, ಬೆಚ್ಚಿ ಬೀಳ್ತೀರಾ. ಕಿರಣ್ ಹತ್ಯೆಗೆ 4 ಲೀಟರ್ ಸೀಮೆ ಎಣ್ಣೆ 2 ಲೀಟರ್ ಪೆಟ್ರೋಲ್ ಬಳಕೆ. ಸೀಮೆ ಎಣ್ಣೆ ಅಂಗಡಿಗೆ ಕ್ಯಾನ್ ಹಿಡಿದು ಹೋಗಿ ಖರೀದಿ. ವಾಟರ್ ಬಾಟಲ್ನಲ್ಲಿ ಪೆಟ್ರೋಲ್ ಖರೀದಿಸಿದ್ದ ಪ್ರೇಮ. ವಿಚಾರಣೆ ವೇಳೆ ಪೆಟ್ರೋಲ್ ಸೀಮೆ ಎಣ್ಣೆ ಖರೀದಿ ಗುಟ್ಟು ಬಯಲಾಗಿದೆ. ಕಿರಣ್ ಮನೆಗೆ ಬರುವ ಮೊದಲ ಕಿಲ್ಲರ್ ಲೇಡಿ ಪ್ಲಾನ್ ರೆಡಿ ಇತ್ತು. ಮನೆಯಲ್ಲಿದ್ದ ಬಕೆಟ್ನಲ್ಲಿ ಪೆಟ್ರೋಲ್ ಸೀಮೆ ಎಣ್ಣೆ ಮಿಕ್ಸ್ ಮಾಡಿಟ್ಟಿದ್ಲು. ಭಗ್ನ ಪ್ರೇಯಸಿ ಪ್ರೇಮ ಕೊಲೆ. ಪ್ರೇಮ ಮಾಡಿರುವಂತ ಪ್ಲಾನ್ ಏನಿದೆಯಲ್ಲ ಕಿರಣ್ನ ಹತ್ಯೆಗೆ, ಆ ಒಂದು ಸೀಕ್ರೆಟ್ ಇದೀಗ ರಿವೀಲ್ ಆಗಿದೆ. ಸ್ವತಃ ವಿಚಾರಣೆಯ ವೇಳೆ ಪ್ರೇಮ ಈ ಸೀಕ್ರೆಟ್ ಅನ್ನ ರಿವೀಲ್ ಮಾಡಿದಾಳೆ. ಹೇಗಾಯ್ತು, ಯಾವ ಕಾರಣಕ್ಕೆ ಆಯಿತು, ಯಾವ ವಿಚಾರಕ್ಕೆ ಈ ರೀತಿಯಾಗಿ ಕೊಲೆ ಅನ್ನುವಂಥ ವಿಚಾರದಲ್ಲಿ ಇದೀಗ ಪ್ರಿಯತಮನ ಮರ್ಡರ್ ಬಗ್ಗೆ ಪ್ರೇಮ ಬಿಚ್ಚಿಡ್ತಾ ಇದ್ದಾಳೆ ವಿಚಾರಣೆಯ ವೇಳೆಯಲ್ಲಿ. ಮೇಲೆ ಒಂದಿಷ್ಟು ಮುನಿಸುಗಳಿರ್ತಾವೆ ಪ್ರೇಮನು. ಅಂದ್ರೆ ಸರಿಯಾಗಿ ಮಾತಾಡ್ತಿಲ್ಲ, ಕೇರ್ಲೆಸ್ ಮಾಡ್ತಾ ಇದ್ದಾನೆ, ಅವಾಯ್ಡ್ ಮಾಡ್ತಾ ಇದ್ದಾನೆ ಅನ್ನುವಂಥ ನಿಟ್ಟಿನಲ್ಲಿ ಪ್ರಿಯಕರ ಕಿರಣ್ ಮನೆಗೆ ಬರ್ತಾ ಇದ್ದಂತೆ ಡ್ರಾಮಾ ಶುರುವಾಗುತ್ತೆ. ವೆಸ್ಟರ್ನ್ ಸ್ಟೈಲ್ನಲ್ಲಿ ಪ್ರಪೋಸ್ ಮಾಡೋದಾಗಿ ಲಾಕ್ ಮಾಡ್ತಾಳೆ. ಕಿರಣ್ ಕೈಗಳನ್ನ ಕಟ್ಟಿ ಕಣ್ಣಿಗೆ ಬಟ್ಟೆ ಕಟ್ಟಿದ ಕಿಲ್ಲರ್ ಲೇಡಿ. ಮೈ ಮರೆತಾಗ ಪೆಟ್ರೋಲ್ ಎರಚಿ ಬೆಂಕಿ ಹಚ್ಚಿದ ಭಗ್ನ ಪ್ರೇಮಿ. ನನ್ನನ್ನ ಅವಾಯ್ಡ್ ಮಾಡಿದವನು ಇರಬಾರ್ದು ಅಂತ ಕೊಲೆ. ಆ ಬಳಿಕ ತಾನೂ ಸಾಯಬೇಕು ಅಂದುಕೊಂಡ ಪ್ರೇಮ. ಆದ್ರೆ ಬೆಂಕಿ ಶಾಖಕ್ಕೆ ಬೆಚ್ಚಿ ಮನೆಯಿಂದ ಹೊರಗೋಡಿದ್ದ ಪ್ರೇಮ. ಕೊಲೆ ಸಂಚಿನ ಇಂಚಿಂಚು ಮಾಹಿತಿ ಬಿಚ್ಚಿಟ್ಟಿದ್ದಾಳೆ ಪ್ರೇಮ. ಪೊಲೀಸರಿಂದ ಪೆಟ್ರೋಲ್ ಸೀಮೆ ಎಣ್ಣೆ ಖರೀದಿ ಸ್ಥಳದ ಮಹಜರು. ಸಿಸಿಟಿವಿ ದೃಶ್ಯಾವಳಿ ಸಂಗ್ರಹಕ್ಕೆ ಮುಂದಾದ ಪೊಲೀಸರು. ಪೊಲೀಸರ ವಿಚಾರಣೆ ವೇಳೆ ಒಂದೊಂದೇ ಸುದ್ದಿಯನ್ನ ಹೊರಗೆ ಬಿಡ್ತಾ ಇದ್ದಾಳೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್. ಅರುಣ್, ಇದೀಗ ಪ್ರೇಮ ಈ ಒಂದು ಕೊಲೆಯ ಪ್ಲಾನ್ ಏನಿದೆಯಲ್ಲ ಈ ಬಗ್ಗೆ ಪೊಲೀಸ್ ವಿಚಾರಣೆಯಲ್ಲಿ ತಾನೇ ಒಂದೊಂದಾದಂತ ವಿವರಣೆಯನ್ನ ಬಿಚ್ಚಿಡ್ತಾ ಇರುವಂತದ್ದು, ಏನೆಲ್ಲ ಅಪ್ಡೇಟ್ಸ್ ಇದೆ ಈ ಬಗ್ಗೆ? ಮುಂಚೆ ಏನಂದ್ರೆ ಬ್ಯಾಟ್ರಲ್ಲಿ ಪೊಲೀಸ್ ಠಾಣೆಯಲ್ಲಿ ನಡೆದಿದ್ದಂತ ಕೊಲೆ ಪ್ರಕರಣ ಏನಿದೆ, ಈ ಕೊಲೆ ಪ್ರಕರಣ ಇದೀಗ ಒಂದಷ್ಟು ಮಾಹಿತಿ ರಿವೀಲ್ ಆಗ್ತಾ ಇರುವಂತದ್ದು. ಅಂದ್ರೆ ಆಕೆ ಏನು ಅಂದ್ರೆ ಈಗ ಕೊಲೆ ಮಾಡೋದಕ್ಕೆ ಏನು ಕಿರಣ್ ಅನ್ನ ಯಾವ ರೀತಿ ಬಳಕೆ ಆಗಿದ್ದು ಮತ್ತೆ ಕಿರಣ್ ಅನ್ನ ಯಾವ ರೀತಿ ಬಳಸ್ಕೊಂಡಿದ್ಲು ಅನ್ನೋದು ಸಹ ಗೊತ್ತಾಗಿರುವಂತದ್ದು. ಅಂದ್ರೆ ಮುಂಚೆನೆ ಕಿರಣ್ ಬರುವುದಕ್ಕಿಂತ ಮುಂಚೆನೆ ಆಕೆ ಮನೆಗೆ ಪೆಟ್ರೋಲ್ ಇರ್ಬೋದು ಮತ್ತೆ ಸೀಮೆ ಎಣ್ಣೆನ ತಂದು ಶೇಖರಿಸಿ ಇಟ್ಟಿದ್ಲು. ಅದನ್ನ ಒಂದು ಬಕೆಟ್ ನಲ್ಲಿ ಹಾಕಿ ಮಿಕ್ಸ್ ಮಾಡಿ ಏನು ಇಟ್ಕೊಂಡಿದ್ಲು. ಕಿರಣ್ ಬಂದಂತ ಸಂದರ್ಭದಲ್ಲಿ ಕೆಲವೊಂದಷ್ಟು ಸಂದರ್ಭದಲ್ಲಿ ಆತನ ಜೊತೆ ಮಾತನಾಡಿ ಮತ್ತೆ ಆತನನ್ನ ಏನು ವೆಸ್ಟರ್ನ್ ಸ್ಟೈಲ್ ಅಲ್ಲಿ ನಿನ್ಗೆ ಪ್ರಪೋಸ್ ಮಾಡ್ತೀನಿ ಅಂತ ಹೇಳಿ ಆಕೆ ಆತನನ್ನ ಮಂಚಕ್ಕೆ ಕಟ್ಟಾಕಿರುವಂತದ್ದು. ಅದಾದ ನಂತರ ಏನು ಹತ್ಯೆಗೂ ಮುನ್ನ 4 ಲೀಟರ್ ಸೀಮೆ ಎಣ್ಣೆ ಖರೀದಿ ಮಾಡಿದಂತ ಪ್ರೇಮ ಸೀಮೆ ಎಣ್ಣೆ ಅಂಗಡಿಗೆ ಕ್ಯಾನ್ ಹಿಡ್ಕೊಂಡು ಹೋಗಿ ಖರೀದಿ ಮಾಡಿರುವಂತದ್ದು. ಬರೋಬ್ಬರಿ 4 ಲೀಟರ್ ಸೀಮೆ ಎಣ್ಣೆ ಆಕೆ ಖರೀದಿ ಮಾಡ್ಕೊಂಡು ಬಂದಿರುವಂತದ್ದು ಗೊತ್ತಾಗಿರುವಂತದ್ದು. ಆನಂತರ ಮನೆಗೆ ಬಂದಂತ ಸಂದರ್ಭದಲ್ಲಿ ಪೊಲೀಸರ ವಿಚಾರಣೆ ವೇಳೆ ಪೆಟ್ರೋಲ್ ಮತ್ತು ಸೀಮೆ ಎಣ್ಣೆ ಖರೀದಿ ಮಾಡಿರುವಂತದ್ದು ಗೊತ್ತಾಗಿರುವಂತದ್ದು. ಬಳಿಕ ಮನೆಗೆ ಬರುವ ಮೊದಲೇ ಈಕೆ ಪ್ಲಾನ್ ಅನ್ನ ಮಾಡಿರುವಂತದ್ದು. ಮನೆಯಲ್ಲಿದ್ದಂತಹ ಬಕೆಟ್ ನಲ್ಲಿ ಪೆಟ್ರೋಲ್ ಅನ್ನ ಮತ್ತೆ ಸೀಮೆ ಎಣ್ಣೆನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದಂತಹ ಪ್ರೇಮ ಪ್ರೇಮಿಕರ ಮನೆಗೆ ಬರ್ತಿದ್ದಂತೆ ಡ್ರಾಮಾವನ್ನ ಶುರು ಮಾಡ್ತಾಳೆ. ಮತ್ತೆ ವೆಸ್ಟರ್ನ್ ಸ್ಟೈಲ್ ನಲ್ಲಿ ಪ್ರಪೋಸ್ ಮಾಡೋದಾಗಿ ಕೈಗಳನ್ನ ಕಟ್ಟಿ ಮತ್ತೆ ಕಣ್ಣಿಗೆ ಸಹ ಆಕೆ ಬಟ್ಟೆಯನ್ನ ಕಟ್ಟಿರ್ತಾಳೆ. ಬಳಿಕ ಪೆಟ್ರೋಲ್ ಎರಚಿ ಬೆಂಕಿ ಹಚ್ಚಿದಂತಹ ಪ್ರೇಮ ಇದೀಗ ಪೊಲೀಸರ ಬಲೆಗೆ ಬಿದ್ದಿರುವಂತದ್ದು. ಸೊ ಈಕೆ ಪೊಲೀಸರು ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ನನ್ನನ್ನ ಅವಾಯ್ಡ್ ಮಾಡ್ತಾ ಇದ್ದ, ಮತ್ತೆ ಆತರ ಬೇರೆ ಯಾರಿಗೂ ಸಿಗ್ಬಾರ್ದು, ಯಾಕಂದ್ರೆ ನನಗೆ ಆತ ಸಿಗ್ಬೇಕು ಅಂತ ಹೇಳ್ಬಿಟ್ಟು ಆಕೆ ಒಂದು ಪೊಲೀಸರ ವಿಚಾರಣೆಯಲ್ಲಿ ಹೇಳಿ ಆಕೆ ಬಾಯ್ಬಿಟ್ಟಿರುವಂತದ್ದು. ಸೊ ಹಾಗಾಗಿ ಈಗ ಕೊಲೆಗೆ ಏನು ಕಾರಣ ಅನ್ನೋದು ಸಹ ನಿರ್ಧಾರ ಗೊತ್ತಾಗಿರುವಂತದ್ದು. ಬಳಿಕ ತಾನು ಸಹ ಆಕೆ ಸಾಯ್ಬೇಕಂತ ಡ್ರಾಮಾವನ್ನ ಮಾಡಿರುವಂತ. ಆದ್ರೆ ಬೆಂಕಿ ಬೆಲೆಗೆ ಅಂದ್ರೆ ಬೆಂಕಿ ಕಿರಣ್ ಬೆಂಕಿ ಬಿದ್ದಂತ ಸಂದರ್ಭದಲ್ಲಿ ಆಕೆ ಕಿರ್ಚ್ಕೊಂಡು ಹೋಗಿ ಅಲ್ಲಿದ್ದಂತ ಒಂದು ಬಾತ್ರೂಮ್ ನಲ್ಲಿ ಅಡಿಗೆ ಕುಳಿತಿದ್ದಂಥದ್ದು. ಆನಂತರ
ಆ ಗಿರ್ಚಾಟದ ನಂತರ ಸ್ಥಳೀಯರು ಬಂದು ಆಕೆಯನ್ನ ರಕ್ಷಣೆ ಮಾಡಿರುವಂತದ್ದು. ಆನಂತರ ಪೊಲೀಸರು ಸಹ ಮಾಹಿತಿ ಕೊಟ್ಟಿರುವಂತದ್ದು. ಪೊಲೀಸರು ತನಿಖೆ ವೇಳೆ ಇನ್ನೊಂದಷ್ಟು ಮಾಹಿತಿಯನ್ನ ಕೊಲೆಗೆ ಸಂಚು ಯಾವ ರೀತಿ ಆಕೆ ರೂಪಿಸಿದ್ಲು ಮತ್ತೆ ಏನು ಅನ್ನೋದ್ರ ಬಗ್ಗೆ ಇದೀಗ ಎಲ್ಲ ಮಾಹಿತಿಯನ್ನ ಆಕೆಯಿಂದ ಪಡೆದುಕೊಂಡಿರುವಂತದ್ದು ವನಿತಾ.